ನಮ್ಮ ಅಮ್ಮನಿಗೆ ಹೇಳು. ನಮ್ಮಮ್ಮ ಹೇಳಿರೆ ಹಂಗೆ ಹಿಂಗೆ ಅಂತ ಏನಾನ ಒಂದು ಹೇಳುತ್ತೆ. ನನ್ನ ಕಣ್ಣು ಮುಂದೆನೇ ಇರಬೇಕು ನೀನು, ನನ್ನ ಕಣ್ಣು ಮುಂದೆನೇ ಇದ್ರೇ ನನಗೆ ಚಂದ, ಹಂಗೆ ಹಿಂಗೆ ಅಂತ ಏನಾನ ಹೇಳುತ್ತೆ ಋತು ಅಕ್ಕ. ನೀನು ಹೇಳು ನಮ್ಮ ಅಮ್ಮನಿಗೆ, ನಾನೆಲ್ಲ ಹೇಳ್ತೀನಿ ಸುಮ್ಮನಿರು. ಸುಮ್ಮನೆ ಯಾಕಂಟಿ ಪೊಲೀಸ್ ಕಂಪ್ಲೇಂಟು ಅದು ಇದು ಏನು ಸವಾಸನೆ ಬೇಡ, ಏನಕ್ಕೂ ತಲೆನೇ ಕೆಡಿಸ್ಕೋಬೇಡ. ಸುಮ್ಮನೆ ಹಾಸ್ಟೆಲ್ಗೆ ಹಾಕ್ಬಿಡು, ಎಲ್ಲಾದ್ರೂ ಕರ್ಕೊಂಡೋಗಿ ದೂರನ ಗೊತ್ತಾಗದೆ ಇಲ್ಲದೆ ಅಂತ ಹಾಸ್ಟೆಲ್ಗೆ ಹಾಕ್ಬಿಡು. ಎಲ್ಲಿದ್ದಾರೆ ಏನು ಅಂತ ಯಾರ ಹತ್ರನೂ ಹೇಳ್ದಂಗೆ ಸುಮ್ಮನೆ ಹಾಕ್ಬಿಡು ಅಂತ ಹೇಳ್ತೀನಿ. ಸುಮ್ಮನಿರು. ಕಲಾಕ, ಕಲಾಕ. ಓ ರುತಮ್ಮ, ಬಾರಮ್ಮ. ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ ಕಲಾಕ. ಕೂತ್ಕ ಋತು, ಕೂತ್ಕೊಳ್ಳಮ್ಮ. ನೀನು ಎಲ್ಗೂ ಹೋಗಿದ್ದೆ? ಇಡ ತಿಂತಕನ? ಎಲ್ಗೂ ಹೋಗಿರ್ಲಿಲ್ಲ ಕಣಮ್ಮ, ಇಲ್ಲೇ ಋತಾಕ್ಕನ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೆ ಸುಮ್ಮನೆ. ನನ್ನ ಮಗ ಬೇರೆ ಮಾತಾಡಿಸ್ದ. ಸೌಮ್ಯ ಅವರು ಸೌಮ್ಯ ಆಂಟಿ ಮಗ ಇದ್ದಾನಲ್ಲ, ನನ್ನ ಮಗ ಬೇರೆ ಮಾತಾಡಿಸ್ದ ಕಣಮ್ಮ. ಎಲ್ಲರನ್ನೂ ನೀನು ರಿಜೆಕ್ಟ್ ಮಾಡಿದ್ಯಾ, ನಾನು ಒಪ್ಕೊ ಅಂತ ಕೇಳ್ತಾನೆ. ಅವಳು ಸೌಮ್ಯನ ಮಗ. ಅವನಿದ್ದು ಬೇಡ, ರಪ್ಪಗಿನ ಆತಾತ ಹಂಗಾರೆ. ಆ ಸೌಮ್ಯ ಅಕ್ಕನ ಮಗ ಹಂಗೆ ಬಂದು ಕೇಳಿದ್ನಂತೆ, ಎಲ್ಲರನ್ನೂ ರಿಜೆಕ್ಟ್ ಮಾಡಿದ್ಯಾ, ನನ್ನ ಒಪ್ಕೊ ನೀನು ಅಂತ ಹೇಳಿ. ಅಲ್ಲ ನೋಡಿ ಎಷ್ಟರ ಮಟ್ಟಿಗೆ ಇರಬೇಡ ಅವನು. ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದ್ದಾವೆ. ಸುಮ್ಮನೆ ಇವಳಿಗೆ ಸುಮ್ಮನೆ ಅವೆಲ್ಲ ತಲೆ ಕೆಡಿಸ್ಕೊಬಿಟ್ಟು ಇವಳಿಗೆ ಬೇಜಾರಾಗ್ಬಿಡುತ್ತೆ. ನೋಡಪ್ಪ ಎಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವಳಿಗೆ ಒಂಥರ ಇವಾಗ ಬೇಜಾರಾಗೈತೆ. ಅದಕ್ಕೋಸ್ಕರನ ಇವಾಗ ಕಲಕ ಇವಳನ್ನ ಸುಮ್ಮನೆ ಹಾಸ್ಟೆಲ್ಗೆ ಹಾಕ್ಬಿಡು ನೀನು. ಹಾಸ್ಟೆಲ್ಗೆ ಹಾಕ್ಬಿಟ್ರೆ ಅತ್ಲಾಗೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರ್ತಾಳೆ, ಯಾವ ಸಮಸ್ಯೆನೂ ಇರಲ್ಲ, ಓಡಾಡೋದು ಸಮಸ್ಯೆಗಳಿರಲ್ಲ. ನಾನು ದೂರ ಹಾಕಕ್ಕೆ ಭಯವಾಗುತ್ತೆ, ಹೆಂಗೋ ಏನೋ ಎತ್ತೋ ಅಮ್ಮಂಗಾಗುತ್ತೆ. ನೋಡಿ ಇಲ್ಲೇ ಹಿಂಗೇನ ಮೇಲೆ ನಾವು ಕಂಡಿರತ್ತಾಗಾದ್ರೂ ಬೈಬೋದು, ಹೇಳ್ಬೋದು. ಅಲ್ಲಿ ನಾವು ಯಾರಿಗೆ ಹೇಳೋ ನಮ್ಮಂಗಾಗುತ್ತೆ, ಒಟ್ಟು ಹೇಳೋ ಕೇಳೆ ಸುದ್ದಿಗೆ ನನಗಂಗೆ ಬೈವದಂಗಾಗುತ್ತೆ ಕಣಮ್ಮ. ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದಿದ್ರೆ ಚಂದ ಅಮ್ಮಂಗಾಗುತ್ತೆ. ಏನಾಗಲ್ಲ, ಅವಳು ಭಯವಾಗಿರ್ತಾಳೆ. ಇಲ್ಲಿ ಸುಮ್ಮನೆ ಇಂಥ ಜನಗಳ ಮಧ್ಯೆ ನಾವು ಯಾಕೆ ಮರ್ಯಾದೆ ಕಳ್ಕೋಬೇಕು, ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೋಗಿ ಯಾಕೆ ಈಗ ಹೆಣ್ಣೊಂದು ಸುಮ್ಮನೆ ನಾವು ಯಾಕೆ ಇವಾಗ ಮರ್ಯಾದೆ ಕಳ್ಕೋಬೇಕು, ಒಂದು ಹೆಣ್ಣಿನ ಮರ್ಯಾದೆ ಕಳ್ಕೊಂಡಂಗೆ ಆಗುತ್ತೆ. ನಾವು ಅವ್ರದ್ದೇನು ಮಾಡಿದ್ರು ಕಲ್ಕೊಂಡು ಹೋಗುತ್ತೆ. ಅವ್ನು ಚಂದ, ಅವ್ನು ಮೊದಲೇ ರೋಡಿ ನನ್ನ ಮಗ, ಒಳ್ಳೆಯವನಲ್ಲ. ಅದಕ್ಕೆ ಸುಮ್ಮನೆ ಹಾಸ್ಟ್ಲಿಗೆ ಹಾಕ್ಬಿಡು. ಯಾಕೆ ಹೇಳಕ್ಕೆ ಬಂದೈತೆ ರುತಮ್ಮ? ಏನಿಲ್ಲ ಕಣ್ಶಾಂತಜ್ಜಿ, ಅದೇ ಸ್ನೇಹನ ಹಾಸ್ಟ್ಲಿಗೆ ಹಾಕಕ್ಕ ಸುಮ್ಮನೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಅಕ್ಕ ನಮ್ಮ ಕಣ್ಣು ಮುಂದೆನೇ ಇರಲಿ, ಬೇರೆ ಕಡೆಗೆ ಹಾಕಿದ್ರೆ ನಮಗೆ ಭಯವಾದಂಗಾಗುತ್ತೆ, ಹೆಂಗೋ ಏನೋ ಎತ್ತೋ ಅಮ್ಮಂಗಾಗುತ್ತೆ ಅಂತ. ಅದು ಸರಿನೇ. ಸುಮ್ಮನೆ ಇಲ್ಲಿ ಒಟ್ಟು ಓಡಾಡೋದು ಸಮಸ್ಯೆನೇ ಬೇಡ. ಇಲ್ಲಿ ಇಲ್ವಪ್ಪ ನನ್ನ ಮಕ್ಕಳು, ಒಳ್ಳೆ ನನ್ನ ಮಕ್ಕಳಿಲ್ಲ. ಅದಕ್ಕಾಗಿನ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟ ಜನ ಅಂತ ಯಾಕೆ ಸುಮ್ಮನೆ ಅಷ್ಟೇನೆ. ಸುಮ್ಮನೆ ಕಾಂದಂಗೆ ಕರ್ಕೊಂಡೋಗಿಲ್ಲನ ಹಾಸ್ಟ್ಲಾಗ ಇದ್ಬಿಟ್ರೆ ಅಲ್ಲಿ ಬೀಗಿ ಬಂದೋಬಸ್ತ್ ಇರುತ್ತೆ. ಅಲ್ಲಿ ನನ್ನ ಮಕ್ಕಳನ್ನು ಹೋಗೋಕ್ಕಾಗಲ್ಲ, ಅಲ್ಲಿ ಏನೂ ಮಾಡೋಕ್ಕೂ ಆಗಲ್ಲ. ಅಷ್ಟೇ, ನೀನು ಹೇಳೋದನ್ನು ಸರಿನೇ. ಸುಮ್ಮನೆ ಹಾಸ್ಟ್ಲಿಗೆ ಹಾಕಿದ್ರೆ ಯಾವುದೂ ಸಮಸ್ಯೆ ಇರಲ್ಲಲ್ವೇ, ಸುಮ್ಮನೆ ಹಾಸ್ಟ್ಲಿಗೆ ಹಾಕ್ತೀನಿ. ಅವನು ರೋಡಿ ನನ್ನ ಮಗ, ಒಳ್ಳೆಯವನಲ್ಲ. ನೀನು ಮಾಡೋಕ್ಕೂ ಏಸ್ತಾನಲ್ಲ ನನ್ನ ಮಗ. ಅದಕ್ಕಾಗಿನ ಇಲ್ಲೇ ಇದ್ದರೆ ಸುಮ್ಮನೆ ಇಲ್ಲದೆಲ್ಲ ಕಣ್ಣು ಯಾಕೆ ಮರ್ಯಾದೆ ಕಳ್ಕೊಂಬೋದು, ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೋಗಿ ನಮ್ಮ ದುಡ್ಡು ಯಾಕೆ ಮುಗಿಸ್ಕೊಂಬೋದು? ನಮ್ಮದೇ ದುಡ್ಡು ಖರ್ಚಾಗೋದ ಕಲಕ, ಅವ್ರದ್ದೇನಲ್ಲ. ಅವ್ರೇನು ಹೆಂಗನೆ ಮಾಡಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ತಿರ್ಗಿ ಆಮೇಲೆ ಹೆಂಗೆ ಒಂದಿಟ್ಟು ದುಡ್ಡು ಕಟ್ಟಿ ಹೊರಕ್ಕೆ ಬಂದುಬಿಡ್ತಾರೆ. ನಾವೇ ಅರ್ಧ ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ನಾವೇ ಮರ್ಯಾದೆ ಕಳ್ಕೊಂಡಂಗೆ ಆಗೋದು. ಅದಕ್ಕೆ ನಾವೇ ಹೊರ್ತ್ಕೊಂಡು ಸುಮ್ಮನೆ ಇರೋದು ಕಲಿಬೇಕು. ಸುಮ್ಮನೆ ಹೊಡೆದಾಡೋದು ಬುಡ್ದಾಡೋದು ಈ ಸಮಸ್ಯೆನೇ ಬೇಡ. ಮತ್ತೆ ಋತಮ್ಮ ಹೇಳ್ತಾ ಇರೋದನ್ನು ಸರಿಯಾಗೈತೆ ಕಲಮ್ಮ. ಸುಮ್ಮನೆ ಟೆನ್ಷನ್ ತಗೊಂಡು ಯಾಕೆ ಹೊಡೆದಾಡೋದು, ಅವ್ರನ್ನ ಬೈಯೋದು ನಾವು ಒಟ್ಟು. ಇವಾಗ ಟೆನ್ಷನ್ ತಗೊಂಡ್ರೆ ಇಲ್ಲದ ಕಾಯಿಲೆಗಳು. ಅದಕ್ಕೆ ಮತ್ತೆ ಸುಮ್ಮನೆ ಹೋಗಿ ಅತ್ಲಾಗೆ ಕಣ್ಣಿಗೆ ಮರಿಯಾಗೆ ಎಲ್ಲಾನು ಓದ್ಕೊಂಡು ಬರ್ಲೇಳು. ಅಂದರೆ ಭಯವಾಗಿರ್ಬೇಕು ಸ್ನೇಹಮ್ಮ, ಎಲ್ಲಾನ ಹಾಕ್ಲಿ ನಿಮ್ಮ ಅಮ್ಮಯ್ಯ, ಭಯವಾಗಿರ್ಬೇಕು ನೀನು. ಸರಿ ಆಯ್ತು ಅಜ್ಜಿ, ನಾನು ಭಯವಾಗಿರ್ತೀನಿ. ಅದೇ ನಮ್ಮ ಅಮ್ಮ ನಾನು ಆವಾಗಲೇ ಕೇಳಿದ್ದೆ ಬೇಡ ಅಂತ ಹೇಳಿತ್ತು, ಅದಕ್ಕೆ ನಾನು ಸುಮ್ಮನಾದೆ. ಅಲ್ಲ ಮನೆಯಾಗೆ ಈ ಅಪ್ಪ ನೋಡಿದ್ರೆ ಅವಾಗ ಹಿಂಗಿತ್ತ ನನಗೆ, ಅದಕ್ಕೆ ನಾನು ಬೇಡ ಕಡಮ್ಮ ಅಂತ ಹೇಳಿದ್ದೆ. ಹಂಗ ಈ ಅಪ್ಪನ ನನಗೆ ಒಂದಿಷ್ಟು ಪರವಾಗಿಲ್ಲ, ಹೇಳ್ದಂಗೆ ಕೇಳ್ಕೊಂಡಂಗೆ ಹಂಗ ಇವಾಗ ಒಂದೆರಡು ದಾರಿಗೆ ಬಂದವನು ಈ ಅಪ್ಪ. ಹಂಗ ಹಾಕ್ತೀನಿ ಸುಮ್ಮನೆ, ಯಾರಿಗೂ ಗೊತ್ತಾಗ್ದಂಗೆ ಕರ್ಕೊಂಡು ಹೋಗೋಳೆ ಹಾಸ್ಟೆಲ್ ನೋಡಿ ವಿಚಾರಿಸಿ ಹಾಕನ ಹೇಳು. ಅಜ್ಜಿ ಬಾ ಈ ಕಡೆ ಕೂತ್ಕೋ ಬಾ. ಈಗ ನೀನು ಹೇಳೋದು ಸರಿನೇ ರುತಮ್ಮ. ಈಗ ಇಲ್ಲಿ ಇದ್ಬಿಟ್ರೆ ಆಗ್ಲಲ್ಲ, ನಾಳೆ ಬೆಳಗ್ಗೆ ಯಾರೋ ಒಬ್ರು ಬಂದಿದ್ರು ಹೆಣ್ಣು ಕೊಡ್ರಿ ಅಂತ. ನಾವು ಕೊಡಲ್ಲ, ನಾವಿನ್ನೂ ಮಾಡಲ್ಲ ಅಂದಂಗೆಲ್ಲನ ಮುಂಗ ಎಣ್ಣೆ ಸವರ್ಸಿ ತಮ್ಮ ಕೇಳ್ತು. ಬೆಳಗ್ಗೆ ಯಾರನ ನಮ್ಮೂರವರು ತವ್ರ ಮನೆ ಕಡೆಗಳವ್ರು ಅವ್ರು ಯಾರೋ ಬಂದಿದ್ರು. ಹಿಂಗೆ ಒಬ್ರಿಗೊಬ್ರು ಮಸ್ತಾಗಿ ಜನ ಬರ್ತಾನೆ ಇದ್ದಾರೆ. ಅದಕ್ಕೆ ಮತ್ತೆ ಸುಮ್ಮನೆ ಹಾಸ್ಲಾಗಿದ್ರೆ ಆ ಹುಡುಗಿ ಓದ್ತೈತೆ, ಆ ಹುಡುಗಿ ಇಲ್ಲಿಲ್ಲ ಅಂತ ಹೇಳಿ ಬರೋದೇ ಇಲ್ಲ. ಸುಮ್ಮನೆ ಹಾಸ್ಲಿಗೆ ಹಾಕ್ತೀನಿ ನಂತಾಗೆ. ಸಕಲೇಶು 20,000 ದುಡ್ಡು ಇಸ್ಕೊಂಡಿದ್ದ. ನನಗೆ 20,000 ದುಡ್ಡು ಬೇಕು. ಸಕಲೇಶ್ ಯಾವ ದುಡ್ಡು ಇಲ್ಲ, ಹೋಗ್ತಾ ಇರೋ ಹಸಿಕೆ ನಂತಾಗೆ 20,000 ಇಸ್ಕೊಂಡಿದ್ದ ಕಣಕ. ಅಲ್ಲಿ ನಾನು ಇಕ್ಕಿದ್ದೆ ಅವಾಗ. ನಂದೇ ದುಡ್ಡು ತಗೊಂಡು ನಂದಿನ ಪೇಮೆಂಟ್ ಆಗಿಲ್ಲ, ಕೊಡ್ತೀನಿ ಅಂತೇಳಿ ನಂದೇ ದುಡ್ಡು ಇಸ್ಕೊಂಡಿದ್ದ. ಇನ್ನೂ ಕೊಟ್ಟಿಲ್ಲ ಗೊತ್ತಾ? ಅದಕ್ಕೆ ನಾನು ಒಳ್ಳೆ ಮಾತಲ್ಲಿ ಕೇಳಕ್ಕೆ ಬಂದಿದ್ದೀನಿ. 20,000 ದುಡ್ಡು ಕೊಡಕ್ಕೆ ಕೇಳು ನಿನ್ನ ಗಂಡನಿಗೆ. ನಾನಂತ 20,000 ದುಡ್ಡು ತಿಂದರೆ ನಿನ್ನ ಗಂಡ ಉದ್ಧಾರ ಆಗಲ್ಲ.
ಏಯ್ ನೀನು ಮಾನ ಮರ್ಯಾದೆ ಇರಳಾಗಿದ್ರೆ ಇನ್ನೂ ಇಲ್ಲಿ ಕೇಳಕ್ಕೆ ಬರ್ತಿರ್ಲಿಲ್ಲ. ನನ್ನ ಗಂಡಂತಾಗೆ ಅದು ಇದು ಮಸ್ತ ತರಿಸ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ನೀನು ನನ್ನ ಗಂಡಂತ ಮಸ್ತಾಗಿ ಕಿತ್ಕೊಂಡಿದ್ಯಾ. ಇನ್ನೂ ಯಾವ ಮಕ್ಕ ಇಟ್ಕೊಂಡು ಇಲ್ಲಿ ಕೇಳಕ್ಕೆ ಬಂದಿದ್ಯಾ ಹೋಗು. ನನ್ನ ಗಂಡಂತಾಗೆ ಮಸ್ತಾಗಿ ಇಸ್ಕೊಂಡು ತಿಂದು 20,000 ಅಲ್ಲ ಅಂತ ದೇವ್ರು ತಿಂದಿದ್ಯಾ ನೀನು. ಒಂಟು ಡಬಲ್ ತಿಂದಿದ್ಯಾ ಹೋಗು. ಇಸ್ಕೊಂಡಿದ್ರು ಕಣಕ್ಕ, ಅದಕ್ಕೆ ಹೇಳಕ್ಕೆ ಬಂದೆ. ಯಪ್ಪ ನೀವಂತ ಏನಾರ ಮಾತಾಡಿದ್ರೆ ಸಾಕಮ್ಮ ತಾಯಿ ಹಿಂಗೆ ಬರ್ತೀರಾ. ಇಸ್ಕೊಂಡಿದ್ನ ಅವ್ನು ಬಂದಾಗ ಬಂದು ಕೇಳೋಗಿ ಹೋಗು. ಇವಾಗ ಇವಳನ್ನ ಕೇಳ್ತೀಯ? ಇವಳನ್ನ ಕೇಳೋ ಅಂಥದ್ದೇನಿಲ್ಲ ನೀನು ಹೋಗು. ಇಸ್ಕೊಂಡಿದ್ರೆ ತೀರಾ ಬಂದು ಆಮೇಲೆ ಅವ್ನು ಬರ್ತಾನಲ್ಲ ಅವಾಗ ಕೇಳಮಂತ ಹೋಗು. ಇಸ್ಕೊಂತಾರೆ ಕೊಡೋದಿಲ್ಲ. ನಮ್ಮನ್ನು ಎಷ್ಟು ಅನ್ನಿಸ್ತಾರೆ ಜನ ಅಂತನು. ಹೇಳ್ದೊಂದಪ್ಪ ನನಗೆ. ಇನ್ನು ಮಯಪ್ಪ ಹೆಂಗ ಸುಮ್ಕಿರ್ತಾನೆ. ಈಗ ಇವಳೇ ಅರ್ಧ ಬಂದು ಆಗಲೆಲ್ಲ ಮಾತಾಡ್ಸೋದು ಮಾಡ್ತಾಳೆ ನೋಡಿ. ದುಡ್ಡು ಇಸ್ಕೊಂಡಿದ್ದಂತೆ ಆತಕ್ಕೆ ಇಸ್ಕೊಂಡಿದ್ದ ಮಯಪ್ಪ ಇಸ್ಕೊಂಡೇ ಇಲ್ಲ ಅಂತಾನೆ. ಅಂತ ದೇವಟು ನಮ್ಮ ಮಯಪ್ಪಂತ ಇಸ್ಕೊಂಡು ತಿಂದವಳ ಏನು ಗೊತ್ತಿಲ್ಲ ಇವಳು. ಅಂಥದ್ರಾಗೆ ನೋಡಿ ಏನು ನಾಟಕ ಆಡ್ಕೊಂಬಂದಳು 20,000 ದುಡ್ಡು ಇಸ್ಕೊಂಡಿದ್ದ ಅಂತ. ನೋಡು ಆಗ್ಲೆಲ್ಲ ಬತ್ತಾಳಲ್ವೇ ಮಾತಾಡಿಸ್ಲಿಲ್ಲ ಅಂದ್ರು. ನಮ್ಮ ಅಯ್ಯಪ್ಪನ ಮಾತಾಡ್ಸಕ್ ಹೋಗಲ್ಲ. ಅಯ್ಯಪ್ಪನ ಒಳ್ಳೆ ಬುದ್ಧಿ ಕಲ್ತ್ಕೊಂಡೈತೆ. ಈಗ ಇವಳೇ ಬರೋದು ಮಾತಾಡಿಸ್ಕೊಂಡು. ಒಳ್ಳೆಳಲ್ಲ ಇವಳು. ಅಯ್ಯಮ್ಮ ಬೋಡಿ ಭಾರಿ ಇದ್ದಾಳೆ ಇವಳು. ಅಮ್ಮ ನಾವೇ ಸುಮ್ಮನೆ ಎಲ್ಲ ಬೆಂಗಳೂರಿಗೆ ನಾವೇ ಹೋಗ್ಬಿಡೋಣ ಕಣ. ಮತ್ಲಾಗೆ ಸವಾಸನೆ ಬೇಡ. ಅಪ್ಪ ಇಂದು ಡ್ಯೂಟಿ ಅಲ್ಲಿಗೆ ಹಾಕ್ಸ್ಕೊಂಡು ಸುಮ್ಮನೆ ಬೆಂಗಳೂರಿಗೆಲ್ಲ ಹೊರಟೋಗ್ಬಿಡೋಣ. ಬೆಂಗಳೂರಾಗ ಆಗಲ್ಲಮ್ಮ ತಾಯಿ, ಆಗಲ್ಲ. ಸುಮ್ಕಿರ, ನಮ್ಮ ಕೈಲಿ ಆಗಲ್ಲ ತಾಯಿ. ನೀನು ನೀನು ಸುಮ್ಮನೆ ಇಲ್ಲದ್ದೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ. ನಮ್ಗೆ ಒಳ್ಳೆಗೆ ಆಸೆ ಬೆಂಗಳೂರಾಗ ನನಗೆ ಇರೋಕ್ಕಾಗಲ್ಲಮ್ಮ ತಾಯಿ. ನಾನು ಅವಾಗ ಒಂದು 2 ದಿನ ಬಿಟ್ಟು ಹೋಗಿದ್ನಲ್ಲ ರುತಮ್ಮ, ಅವಾಗ ಬೆಂಗಳೂರಿಗೆ ಹೋಗಿ ನಾನು ತುಂಬ ಕಷ್ಟ ಅನುಭವಿಸ್ದೆ. ನಾನಪ್ಪ ಹುಡುಗರನ್ನ ಕಟ್ಕೊಂಡು ಆಗಲಿಲ್ಲ. ತಿರ್ಗಿ ಊರಕ್ಕೆ ಬಂದು ಸೀಮೆ ತಕೊಂಡು ಅವಾಗ ಸೀಮೆಸಿನಾಗ ಹಾಲು ಕರೆದು ಇಂಥ ಮಾಡಿದೆ. ಬೆಂಗಳೂರಾಗ ಆಗಲಿಲ್ಲ ಕಣಮ್ಮ ನನಗೆ. ಗೊತ್ತಾಗ್ದಿಲ್ದಾರ್ಗೆ ಆಗಲ್ಲ. ಯಪ್ಪ ಭಾಳ ಕಷ್ಟ. ಅಡ್ಜಸ್ಟ್ ಆಗತ್ತಕನ ಭಾಳ ಕಷ್ಟ. ಅಡ್ಜಸ್ಟ್ ಆದ್ರೇನು ಮಾಡ್ಕೊಂಡು ಉಂಬಾರು ಒಯ್ದಾರಲ್ಲಿ. ನನಗೆ ಯಾಕೋ ಅಡ್ಜಸ್ಟ್ ಆಗಲೇ ಇಲ್ಲ, ಇರೋಕ್ಕೆ ಆಗಲಿಲ್ಲ ಅಲ್ಲಿ. ಯಪ್ಪ ಇದೇನಪ್ಪ ಇದು, ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಅದೆಲ್ಲ ನನಗೆ ಅಲ್ಲಿ ಗೊತ್ತಾಗ್ತಿರ್ಲಿಲ್ಲ. ನಾನು ಬೇರೆ ಓದಿಲ್ಲ ಏನಿಲ್ಲ. ಯಪ್ಪ ಭಾಳ ತಲೆ ಕೆಟ್ಟೋಯ್ತು. ಯಪ್ಪ ನನಗೆ ಅಲ್ಲಿ ಕೆಲಸ ಹುಡ್ಕೋದಾಗ್ತಿರ್ಲಿಲ್ಲ. ಒಬ್ರು ದುಡಿಯೋದು ಅದೆಲ್ಲದಕ್ಕೂ ಮಕ್ಳು ನೋಡ್ಕೊಂಡು ಒಬ್ರು ದುಡಿಯೋದು, ಮನೆ ಬಾಡಿಗೆಗಳು ಕಟ್ಕೊಂಡು ಆಗಲಿಲ್ಲ. ನಮ್ಮ ಅಮ್ಮನೂ ನಾನು ಹೋಗಿ ವಾಪಸ್ ಅದೇ ಬಂದ್ವಿ. ನಮ್ಮ ಅಮ್ಮನ ಎಲ್ಲನ ಕಳ್ಸೋಣಂದ್ರೆ ನಮ್ಮ ಅಮ್ಮನೂ ಯಾರೂ ಕರ್ಕೊಂತಿರ್ಲಿಲ್ಲ. ಯಾವುದೋ ಒಂದು ಹಿಂಗೆ ಹೋಗೋದು ಮನೆ ಹತ್ರ ಹಿಂಗೆ ಎಲ್ಲ ಒಂದು ಕೆಲಸಕ್ಕೆ. ಏನು ಮಾಡ್ತೀಯ, ನಮ್ಮ ಅಮ್ಮಗೂ ಕಮ್ಮಿ ಸಂಬಳ ಆಗಲಿಲ್ಲ. ಅದೇ ಬಂದ್ಬಿಟ್ಟೆ. ನನಗೆ ಬೆಂಗಳೂರಾಗ ಅಡ್ಜಸ್ಟ್ ಆಗಲಿಲ್ಲ. ಆಗಲ್ಲ ಸುಮ್ಮನಿರು, ಇಲ್ಲೇನೆ ಒಳ್ಳೆಗೆ ವಾಸೆ ಏನು. ಬೆಂಗಳೂರಾಗೆ ಸವಾಸಲ್ಲ, ಸುಮ್ಮನಿರಮ್ಮ ಇಲ್ಲೇ ಇದ್ಬಿಡು. ಅದು ಅಮ್ಮಣ್ಣ ಏನು ಹೇಳೋದು, ಬೆಂಗಳೂರಿಗೆ ಹೋದ್ರೆ ನೀವು ಅಲ್ಲೇ ಇರ್ತೀರ, ನಾನು ಅಲ್ಲೇ ಓದ್ತೀನಿ ಅಂತ. ಸುಮ್ಕಿರಿ, ನೀನು ಯಾವ್ದಾನ ಒಳ್ಳೆ ಅಷ್ಟೇ ಕರ್ಕೊಂಡೋಗಿ ನಾನೆಲ್ಲ ಹಾಕಿ ಬರ್ತೀನಿ. ಹುಡುಕಿ ಯಾವ್ದಾನ ಗೊತ್ತಿರೋದು ಯಾವ್ದಾನ ಇದ್ರೆ ಹೇಳು ರುತಮ್ಮ. ಪ್ರವಿ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರನ್ನ ಕೇಳಿ ತಿಳ್ಕೊಂತೀನಿ ಹೇಳು. ಪ್ರವಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿ ತಿಳ್ಕೊರುತ್ತು. ಕೇಳಿ ತಿಳ್ಕೊಬಿಟ್ಟು ಏನು ಎತ್ತ ಎಲ್ಲ ವಿಚಾರಿಸಿ ಕೇಳು. ಎಲ್ಲನ ಚೆನ್ನಾಗಿರೋ ಹಾಸ್ಟೆಲ್ ಹೇಳೋದಾ ಅಂತ. ಹಾಸ್ಟೆಲ್ ಏನಾದರೂ ಸಿಕ್ಕಿದ್ರೆ ಕಳ್ಸೋಕ್ಕಾಗುತ್ತೆ. ಏನಾದರೂ ಗೌರ್ಮೆಂಟ್ ಸೀಟ್ ಸಿಗೋ ಅಂಥದ್ದೇನಾದರೂ ಇದ್ದರೆ ನೋಡು. ಗೌರ್ಮೆಂಟ್ ಹಾಸ್ಟೆಲ್ ಆಗಬೇಕು. ಸರಿ ಆಯ್ತು ಹೇಳು. ಹೆಂಗ ನೋಡೋಣ. ಕೇಳ್ತೀನಿ, ಅದ್ರಲ್ಲಿ ವಿಚಾರಿಸ್ತೀನಿ. ಅವ್ರಿಗೇನಾದರೂ ಗೊತ್ತಿದ್ರೆ ಹೇಳ್ತಾರೆ. ನನಗೇನೋ ನಮ್ಮ ಸ್ನೇಹನ ಇವಾಗ ಹಾಸ್ಟೆಲ್ಗೆ ಹಾಕೋದೇ ಒಳ್ಳೇದು ಅಂತ ಅನ್ನಿಸ್ತೈತೆ. ನಮ್ಮ ಸ್ನೇಹನ ಹಾಸ್ಟೆಲ್ಗೆ ಹಾಕ್ತೀನಿ. ಋತು ಹೇಳ್ದಂಗೆ ಹಾಸ್ಟೆಲ್ಗೆ ಹಾಕಿದ್ರೆ ಅತ್ಲಾಗೆ ಆರಾಮಾಗಿ ಓದ್ಕೊಂಡು ಸುಮ್ಮನೆ ಚೆನ್ನಾಗಿರ್ತಾಳೆ. ಸುಮ್ಮನೆ ಇಲ್ಲಿ ಯಾಕೆ ಸುಮ್ಮನೆ ಅವ್ರ ಹತ್ರ ಇವ್ರ ಹತ್ರ ಜಗಳ ಮಾಡ್ಕೊಂಡು ನಾವು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ನಾನು ಹಾಸ್ಟೆಲ್ಗೆ ಹಾಕಿದ್ರೆ ಒಳ್ಳೇದು. ಹಾಸ್ಟೆಲ್ಗೆ ಹಾಕ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.